ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂಭ್ರಮ 2K26 ಪ್ರತಿಭೆ, ಸೃಜನಶೀಲತೆ ಮತ್ತು ವಿದ್ಯಾರ್ಥಿ ಸಂಭ್ರಮದ ಅದ್ಭುತ ಸಂಗಮ. ಸ್ಥಳೀಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಘಟಗಿಯ ಕಲಾ ಮತ್ತು ವಿಜ್ಞಾನ ವಿಭಾಗಗಳ ಸಂಯುಕ್ತ ಆಶ್ರಯದಲ್ಲಿ ಸಂಭ್ರಮ 2K26 ಸ್ಟಾರ್ಸ್ ಆಫ್ ಮೆಮೊರೀಸ್ ಎಂಬ ವಿನೂತನ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮ ಶನಿವಾರ ಶನ್ಮಲ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲರು ಆದ ಪ್ರೊಫೆಸರ್ ಎನ್.ಎಂ. ಸಂಗಮನವರ ವಹಿಸಿ ಮಾತನಾಡಿದರು. ವಿದ್ಯಾರ್ಥಿ ಜೀವನ ಅಂದ್ರೆ ಕೇವಲ 4 ಗೋಡೆಗಳ ನಡುವೆ ಕುಳಿತು ಪಾಠಗಳನ್ನು ಕೇಳಿ ಪರೀಕ್ಷೆ ಬರೆದು ಉತ್ತೀರ್ಣರಾಗುವುದಲ್ಲ. ಕಲಿತ ಜ್ಞಾನವನ್ನ ಅಂತರ್ಗತ ಮಾಡಿಕೊಂಡು ಕುಟುಂಬ, ಸಮಾಜ, ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಉತ್ಕೃಷ್ಟ ದೃಷ್ಟಿಕೋನವನ್ನು ರೂಪಿಸಿ ಪರಿಣಾಮಕಾರಿ ಕಾರ್ಯತಂತ್ರಗಳ ಮೂಲಕ ಶ್ರದ್ಧೆಯಿಂದ ಅನುಷ್ಠಾನಗೊಳಿಸಿದಾಗ ಜೀವನ ಸಾರ್ಥಕವಾಗುತ್ತೆ. ಅಂತಹ ಬದುಕು ಜಗತ್ತಿನ ಜಗತ್ತಿಗೆ ಸದಾ ಸಂಭ್ರಮದಾಯಕವಾಗಿರುತ್ತೆ ಎಂದಿದ್ದಾರೆ. ಕಾರ್ಯಕ್ರಮವನ್ನು ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ಆದ ಡಾಕ್ಟರ್ ಎಂ.ಕೆ. ಅಂಗಡಿ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಇರುವ ಸೂಕ್ತ ಪ್ರತಿಭೆಗಳನ್ನು ಹೊರತರುವುದು, ಸೃಜನಶೀಲತೆಯನ್ನ ಬೆಳೆಸುವುದು ಹಾಗೂ ಸಂಘಟನಾ ಕೌಶಲ್ಯಗಳನ್ನು ವಿಕಸನಗೊಳಿಸುವುದಕ್ಕೆ ಸಂಭ್ರಮ ಅತ್ಯುತ್ತಮ ವೇದಿಕೆಯಾಗಿದೆ. ಇಲ್ಲಿ ಅನಾವರಣಗೊಳ್ಳುವ ಪ್ರತಿಭೆಗಳು ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಲಿ ಎಂದಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆದ ಡಾಕ್ಟರ್ ಸಂತೋಷ್ ಪಂತರ ಭಾಗವಹಿಸಿದ್ರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಇತಿಹಾಸ ವಿಭಾಗದ ಮುಖ್ಯಸ್ಥರು ಆದ ಪ್ರೊಫೆಸರ್ ಕೆ.ಎಸ್. ಪಾಟೀಲ್, ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪಯಣದಲ್ಲಿ ಗುರುಗಳಿಂದ, ಸ್ನೇಹಿತರಿಂದ ಹಾಗೂ ಅನುಭವಗಳಿಂದ ಕಲಿತ ವಿಚಾರಗಳನ್ನು ತಮ್ಮ ಪ್ರತಿಭೆ ಹಾಗೂ ಸೃಜನಶೀಲತೆಯೊಂದಿಗೆ ಪ್ರಾಯೋಗಿಕವಾಗಿ ಅಭಿವ್ಯಕ್ತಗೊಳಿಸಿ ಸಂಭ್ರಮಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದಿದ್ದಾರೆ. ಪ್ರೇರಣಾದಾಯಕ ಮಾತುಗಳನ್ನಾಡಿದ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಆದ ಡಾಕ್ಟರ್ ಜಗದೀಶ್ ಎಂ, ವಿಭಿನ್ನ ಹಾಗೂ ನವೀನ ಶೈಲಿಯಲ್ಲಿ ಆಯೋಜನೆ ಮಾಡಲಾದ ಈ ಸಂಭ್ರಮ ಕಾರ್ಯಕ್ರಮದ ರೂಪುರೇಷೆಗಳೇ ವಿದ್ಯಾರ್ಥಿಗಳ ಅದ್ಭುತ ಪ್ರತಿಭೆಗಳಿಗೆ ಸಾಕ್ಷಿಯಾಗಿದೆ. ನಿಮ್ಮೊಳಗೆ ಒಬ್ಬ ಶ್ರೇಷ್ಠ ಕಲಾವಿದ, ವಿಜ್ಞಾನಿ, ಉದ್ಯಮಶೀಲ ಹಾಗೂ ರಾಷ್ಟ್ರ ನಿರ್ಮಾಪಕ ಅಡಗಿದ್ದಾನೆ ಎಂಬುದನ್ನು ಈ ವೇದಿಕೆಯಲ್ಲಿ ನೀವು ಪ್ರದರ್ಶಿಸಿದ ಹಾಡು, ನೃತ್ಯ, ಕನಸುಗಳ ಅನಾವರಣ ಹಾಗೂ ಭವಿಷ್ಯದ ಕುರಿತ ದೃಷ್ಟಿಕೋನಗಳು ಸಾಬೀತುಪಡಿಸಿದೆ. ಈ ಪಾಠಶಾಲೆಯಲ್ಲಿ ಕಲಿಯುವ ಬದುಕಿನ ಪಾಠಗಳು ನಿಮ್ಮ ಭವಿಷ್ಯದ ಸೌಧಕ್ಕೆ ಭದ್ರ ಬುನಾದಿಯಾಗಲಿ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಲೇಶಾ ಬೆಳಗಾಂ, ಪ್ರೊಫೆಸರ್ ವಿಜಯಕುಮಾರಿ ಚಿಲಕವಾಡ, ಡಾಕ್ಟರ್ ಮಾಲತಿ ಹಿರೇಮಠ, ಶ್ರೀ ಮಂಜುನಾಥ್ ಕುರಿ, ಡಾಕ್ಟರ್ ಪುಟ್ಟಪ್ಪಾಚಾರಿ, ಪ್ರೊಫೆಸರ್ ರಶ್ಮಿ ಕುರಕರೆ, ಶ್ರೀ ಎಸ್.ಟಿ. ಡಾಂಗೆ, ಶ್ರೀಮತಿ ಕುಸುಮ ಸಜ್ಜನ, ಡಾಕ್ಟರ್ ಗಾಯತ್ರಿ ಉಪಾರ, ಶ್ರೀಮತಿ ಲಕ್ಷ್ಮೀ ನರಗುಂದ, ಶ್ರೀ ಸಿದ್ದಪ್ಪ ಕಡ್ಲಿಗೊಪ್ಪ, ಕುಮಾರಿ ದೀಪಾ ಮರಾಠಿ, ಡಾಕ್ಟರ್ ವಿನಾಯಕ ಬತ್ತಿ, ಜಾಕಿಯಾ ಸೌದಾಗರ್, ಪೂರ್ಣಿಮಾ ದೊಡ್ಡಮನಿ, ಗೌರಮ್ಮ ಬಾರ್ಕೇರ, ಶ್ರೀಮತಿ ರತ್ನ ಬಡಿಗೇರ, ಶ್ರೀಮತಿ ಅಂಜನಾ ಸೇರಿ ಅನೇಕ ಉಪನ್ಯಾಸಕರು ಉಪಸ್ಥಿತರಿದ್ದರು. ಸಂಭ್ರಮ 2K26 ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ, ಜ್ಞಾನವರ್ಧಕ ಹಾಗೂ ಮನರಂಜನಾ ಚಟುವಟಿಕೆಗಳು ಪ್ರದರ್ಶನಗೊಂಡವು. ವಿದ್ಯಾರ್ಥಿಗಳು ನೃತ್ಯ, ಸಂಗೀತ, ಕಲಾತ್ಮಕ ಪ್ರದರ್ಶನಗಳು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಏಕತೆ, ಸ್ನೇಹ, ಸೃಜನಶೀಲತೆ ಹಾಗೂ ಸಹಭಾಗಿತ್ವ ಮನೋಭಾವವನ್ನು ಮತ್ತಷ್ಟು ಬಲಪಡಿಸಿತು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀಮತಿ ಬನದೇವಿ ಕುಡ್ಲನವರ, ಡಾಕ್ಟರ್ ಶಶಿಕಲಾ ಎಸ್, ಶ್ರೀ ಈರಣ್ಣ ಹಳ್ಳಿಕೇರಿ ಹಾಗೂ ಶ್ರೀ ತ್ರಿವಿಕ್ರಮ ಕುಲಕರ್ಣಿ ಅವರು ಸಂಘಟನಾ ಕಾರ್ಯದರ್ಶಿಗಳಾಗಿ ಶ್ರಮಿಸಿದರು. ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕ ವೃಂದದ ಸಕ್ರಿಯ ಸಹಭಾಗಿತ್ವದಿಂದ ಕಾರ್ಯಕ್ರಮ ಸ್ಮರಣೀಯವಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ ಕುಮಾರಿ ಭಾಗ್ಯ, ಕುಮಾರಿ ಕಾಶಮ್ಮ, ಗಿರಿಜಾ ಇಂಗಳಗಿ ಹಾಗೂ ದೀಪಾ ಪವಾರ್ ಅವರು ಭವಿಷ್ಯದ ದಾರಿಗಳು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕುಮಾರಿ ಶೋಭಾ ಪಾಟೀಲ್ ಸ್ವಾಗತ ಮಾಡಿದ್ರು. ಕುಮಾರಿ ಐಶ್ವರ್ಯ ಹೊಸ್ಮನಿ ವಂದಿಸಿದ್ರು. ಕುಮಾರಿ ಅಕ್ಷತಾ ಕೊಪ್ಪದ ಹಾಗೂ ಕುಮಾರಿ ಹೊನ್ನಮ್ಮ ಗುಡದಾಳ ಕಾರ್ಯಕ್ರಮ ನಿರೂಪಿಸಿದ್ರು. ಒಂದು ಕಾರ್ಯಕ್ರಮ ಈ ಸಂಭ್ರಮ ಆಗಿದೆ. ವಿದ್ಯಾರ್ಥಿನಿಯರೇ, ಇವತ್ತಿನ ದಿನ ಈ ಸಂಭ್ರಮ ಕಾರ್ಯಕ್ರಮವನ್ನು ನೀವು ಆಚರಿಸ್ತಾ ಇರುವಂತಹ ಉದ್ದೇಶ ಬಹಳ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀರಿ ಅನ್ಕೋತೀನಿ. ಆಗಿಸಬೇಕು. ಅವಾಗ ಈ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮ ಆಚರಿಸಿದ್ದಕ್ಕೆ ನಿಮ್ಮ ಭವಿಷ್ಯನೂ ಕೂಡ ಸಂಭ್ರಮದಿಂದ ಕೂಡಿರ್ತಾ ಇದೆ. ಅಂತ ಒಂದು ಪ್ರಯತ್ನ ನಿಮ್ಮದಾಗಿರಲಿ ಅಂತ ಆಶಿಸ್ತಾ ಎರಡು ಸಂಭ್ರಾಚರಣೆ ಬಹಳ ಸಂಭ್ರಮವಾಗಿ ತಾವೆಲ್ಲರೂ ಭಾಗಿಯಾಗಿದ್ದಾರೆ. ಅದರಲ್ಲಿ ನಾವೊಬ್ಬರು ಇಡೀ ನಮ್ಮ ಕಾಲೇಜು ಸಂಭ್ರಮದಲ್ಲಿ ಬಂದಿದೆ. ವಿದ್ಯಾರ್ಥಿಗಳೇ, ಸೈಲೆನ್ಸ್, ಲಾಸ್ಟ್ ಬ್ಯಾಂಕ್, ಯಾವ ಯಾವ ವಿಷಯಗಳನ್ನು ನಾವು ಅಳವಡಿಸ್ಕೋಬೇಕು ಅವುಗಳನ್ನು ನೀವು ಅಳವಡಿಸ್ಕೊಂಡು ಮುಂದೆ ನಿಮ್ಮ ಭಾವಿ ಜೀವನವನ್ನು ಏನು ರೂಪಿಸ್ಕೊಳ್ತೀರಿ ಅಂತ ಹೇಳ್ತಾ ನನ್ನ ಈ ಒಂದು ಕೆಲವೊಂದು ಆಶಯಗಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಂದ
ಓಕೆ, ಹೀಗಾಗಿ ಅದ್ರ ಬಗ್ಗೆ ಯಾಕೆ ಕೇಳಿದ್ರೆ ನನಗೆ ಇವತ್ತು ಎಲ್ಲ ಅಡ್ಮಿನಿಸ್ಟ್ರೇಷನ್ UPSC ಎಕ್ಸಾಮ್ ಎಲ್ಲದರಲ್ಲಿ ಕೂಡ ಇವತ್ತು ಆರ್ಟ್ಸಿನ ವಿದ್ಯಾರ್ಥಿಗಳು ಮುಂದಿದ್ದಾರೆ. ಈಗ ಅದು ವಿದ್ಯಾರ್ಥಿಗಳು ಯಾರಾದ್ರೂ ಕೇಳಿದಾಗ ಏನ್ ಮಾಡ್ತೀನಿ ಅಂದ್ರೆ ಆರ್ಟ್ಸ್ ಸೆಕ್ಷನ್ ಅಂತ ಹೇಳಿ ಯಾರ್ಯಾರ ನೋಡಿ ಅವ್ರಿಗೆಲ್ಲರಿಗೂ IFS ಅನ್ನೋದು ಸ್ಪೆಷಲೈಸ್ಡ್ ಒಂದು ಕೋರ್ಸ್ ಇದ್ದಂಗೆ ಅದು ಜಾಬ್. ಅಕ್ಷರವನ್ನ ಜೋಡಿಸುವುದರ ಮೂಲಕ ತಮ್ಮ ಅಮೃತ ಹಸ್ತದಿಂದ ಶ್ರೀ